ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಮಂಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸನ್ಮಾನ್ಯ ಬಿ ಜನಾರ್ದನ ಪೂಜಾರಿ ಅವರು ಇದಾದ ನಂತರ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ತಮ್ಮ ನಾಮಪತ್ರವನ್ನ ಸಲ್ಲಿಸುವರಿದ್ದಾರೆ. ಬಡವರ ಬಂಧು ಸಾಲ ಮೇಲದ ರೂವಾರಿ ಕೇಂದ್ರದ ಮಾಜಿ ಫೈನಾನ್ಸ್ ಮಿನಿಸ್ಟರ್ ಸನ್ಮಾನ್ಯ ಬಿ ಜನಾರ್ದನ ಪೂಜಾರಿ ಅವರು ಇದೀಗ ಸಹಸ್ರಾರು ಸಂಖ್ಯೆ ಕಾರ್ಯಕರ್ತರೊಂದಿಗೆ ಈ ಪಾದಯಾತ್ರೆಯಲ್ಲಿ ಮಂಗಳೂರು ಪುರಗಾಲದ ಕಡೆಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಬಡವರ ಬಂಧು, ಸಾಲ ಮೇಲದ ರೂವಾರಿ, ಭ್ರಷ್ಟಾಚಾರ ರಹಿತ ರಾಜಕಾರಣಿ, ಕೇಂದ್ರದ ಮಾಜಿ ಫೈನಾನ್ಸ್ ಮಿನಿಸ್ಟರ್ ಸನ್ಮಾನ್ಯ ಬಿ ಜನಾರ್ದನ ಪೂಜಾರಿ ಅವರು ಕತ್ತಲಿನಿಂದ ಬೆಳಕಿನ ಕಡೆಗೆ ದಾರಿ ದೀಪ ನಿಮಗೆ ಪ್ರಜ್ವಲಿಸ್ತಾ ಇದೆ. ಪ್ರತಿ ಎಲೆಕ್ಷನ್ನಲ್ಲಿ ನಾನು ಅಪ್ಲಿಕೇಶನ್ ಹಾಕಿದ್ದೆ, ಆದರೆ ಈ ಸಲ ನಾನು ಅರ್ಜಿ ಹಾಕಲಿಲ್ಲ. ಬಡವರು ಅಪೇಕ್ಷೆ ಮಾಡಿದರು, ನನ್ನ ಹತ್ರ ಹೇಳಿದರು, ನಾನು ಇಲ್ಲಿಗೆ ಬರಲಿಲ್ಲ. ನೀವೇ ನಿಮ್ಮ ಬಯಕೆಯನ್ನು ಮುಂದಿಟ್ಟರೆ ಇವತ್ತು ನಿಮ್ಮ ಹತ್ರ ಹೇಳ್ತಿದ್ದೆ, ನೀವು ನಮ್ಮ ಶಕ್ತಿ. ಶಾಂತಿ, ವೈಷಮ್ಯ ಬೇಡ, ನಮ್ಮ ಬೆಳವಣಿಗೆ ಆಗಬೇಕು ಜಿಲ್ಲೆದ್ದು. ಯಾವುದೇ ರೀತಿಯಲ್ಲಿ ಎಲ್ಲ ರೀತಿಯ ಪ್ರೀತಿಯಿಂದ ನಾವು ಸಹಬಾಳ್ವೆಯನ್ನು ನಡೆಸಿಕೊಂಡು ಹೋಗುವ ಸೌಹಾರ್ದತೆ ಇರಲಿ. ಆಗ ನಮ್ಮ ಮನೆ, ನಮ್ಮ ಊರು, ನಮ್ಮ ಜಿಲ್ಲೆ, ನಮ್ಮ ದೇಶ ಒಳ್ಳೆಯದಾಗ್ತದೆ. ತುಂಬ ಕೆಲಸವನ್ನು ಮಾಡಿದೆ, ಕಡಲ ಕೊರತೆ ಪ್ರಾರಂಭ ಆಗಿತ್ತು, ಈಗಲ್ಲ, ಹಲವಾರು ವರ್ಷದಿಂದ. ಅದಕ್ಕೆ ಕಲ್ಲುಗಳನ್ನು ಹಾಕುವಂತಹ ಕೆಲಸವನ್ನು ಕೂಡ ನಾವೇ ಮಾಡಿಸಿದ್ವಿ. ಅದೇ ರೀತಿಯಲ್ಲಿ ಮಾಸ್ಟರ್ ಪ್ಲ್ಯಾನನ್ನು ಕೂಡ ಮಾಡಿದ್ದೀವಿ. ಆ ಮಾಸ್ಟರ್ ಪ್ಲ್ಯಾನನ್ನು ಕೂಡ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಆದಷ್ಟು ಪ್ರಯತ್ನ ನಾವು ಮಾಡಬೇಕು. ಅದೇ ರೀತಿಯಲ್ಲಿ ಮೀನುಗಾರರ ಸಮಸ್ಯೆಗಳು, ಸಬ್ಸಿಡಿ ಕೊಡುವಂಥದ್ದು, ಡೀಸೆಲಿಗೆ ಸಬ್ಸಿಡಿಯನ್ನು ಕೊಡುವಂಥ ಕೆಲಸ ಕೂಡ ಮೊದಲು ನಾವು ಮಾಡಿದ್ದೇವೆ. ಇನ್ನೂ ಕೂಡ ಹೆಚ್ಚಿನ ಅವಕಾಶ ಅವರಿಗೆ ಮಾಡಿಕೊಡಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಪೂಜಾರಿಯ ಮೇಲೆ ವಿಶ್ವಾಸ ಇದ್ದರೆ ಪೂಜಾರಿಗೆ ಹಾಕಬೇಕಂತ ಕೇಳಿಕೊಳ್ತಿದ್ದೇನೆ. ಮೀನುಗಾರರಿಗೆ ಎಲ್ಲಿಯವರೆಗೆ ಅಂತ ಹೇಳಿದರೆ ಮಹಿಳೆಯರಿಗೆ ಸಾಲದ ಕಾರ್ಯಕ್ರಮವನ್ನು ಮಾಡಿಕೊಡುವಂತಹ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ.